ಭಯ ಆಗುತ್ತೆ ಕಣಪ್ಪ. ನಿನ್ನ ಹಳಿನ ಮುಂದೆ ನಿಂತ್ಕೊಂಡು ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕೆ ತುಂಬ ಭಯ ಆಗುತ್ತೆ ಅಲ್ವಾ ಅನುಪಮ್ಮ? ಗೊತ್ತಾಗುತ್ತಾನೆ ಹೇಗಮ್ಮ ಗೊತ್ತಾಗ್ತದೆ? ಆ ಹಳ್ಳಿಂದಿರ ಆ ಸುಡ್ಗಾಡು ಹಳ್ಳಿಗೆ ಕಳಿಸಿದ್ರ ಆಯ್ತು. ಬಿಡಪ್ಪ, ನೀನು ಇಡೀ ಕಡ್ಕೊಳ್ಳೋಕೆ ದೊಡ್ಡ ಕಿಲಾಡಿ ಅಂತ ಗೊತ್ತು. ಅಪ್ಪ ಬಂದ್ರು. ಸಂಗೀತ ಬಚಾವಾದೆ. ನಿಮ್ಮ ಅಕ್ಕ ಈಗ ತಾನೇ ಹೋದಲ್ಲಪ್ಪ, ನಾನೇ ಕಳಿಸ್ಕೊಟ್ಟೆ. ಏನ್ ಮಾವ ನೀವ್ ಹೇಳ್ತಿರೋದು? ನಮ್ಮ ಅಕ್ಕ ಅಪರೂಪಕ್ಕ ನೋಡಕ್ ಬಂದ್ರೆ ನೀವು ಕಳಿಸ್ಬಿಟ್ರಾ? ಅಲ್ಲ ಹಳ್ಳಿಂದ್ರೆ ನಿಮ್ಮ ಅಕ್ಕ ಬೈದಿದ್ರು, ಊಟ ಮಾಡ್ತಿದ್ರು. ಯಾಕೆ ಏನ್ ಬಂದ್ರೆ ಬೀಗ್ರೆ ಅಂತ ಕೇಳಿದೆ. പക്ഷെ ಹಣ ಕೊಟ್ಟು ಕಳಿಸ್ತೆ. ನಿಮ್ಗೆ ಯಾವ್ದಾದ್ರು ತಪ್ಪಾಯ್ತು, ಬೇಜಾರಾಯ್ತು ಮನೆ ನಮ್ಮಪ್ಪ. ಎಂತ ಮಾತು ಅಂತ ಆಡ್ತೀರ ಮಾವ? ಈ ತವರಿನ ತಮ್ಮನಿಗೋಸ್ಕರ ತನ್ನ ಸರ್ವಸ್ವವನ್ನೇ ದಾರೆ ಎರೆದಂತ ತ್ಯಾಗಮಯಿ ನನ್ನ ಅಕ್ಕ. ನನ್ನ ದೇಹದ ಚರ್ಮನ ಸುಲ್ದು ಅವಳು ಎಕಡ ಮಾಡ್ಕೊಟ್ರು ಅವಳು ಋಣನ ತೀರ್ಸಕ್ಕಾಗಲ್ಲ ಮಾವ. ಸಂಗೀತ ನಿಮ್ ತಂದೆ ವೆರಿ ಗ್ರೇಟ್ ಕಣೆ. ರೀ, ನಮ್ಮ ಅಪ್ಪನ ಹಿಂಗೆ ಹೊಗಳ್ತಾನೆ ಇರ್ತೀರೋ ಅಥವಾ ಊಟ? ಹೌದಲ್ಲ, ಅಕ್ಕ ಬಂದೋದ್ ಖುಷಿಲಿ ಹೊಟ್ಟೆ ಹಸುವೆ ಗೊತ್ತಾಗ್ತಿಲ್ಲ ಕಣೆ. ನಡೀರಿ ನಡೀರಿ, ಕೈ ಬಾರೆ ಊಟ ಬಿಡ್ಸು. ಅಪ್ಪ, ನೀನು ಕಿಲಾಡಿ ಅನ್ಕೊಂಡೆ ಕಣೋ. ನೀನು ಪಕ್ಕಾ ಕ್ರಿಮಿನಲ್ ಅಂತ ಪ್ರೂವ್ ಮಾಡ್ಬಿಟ್ಟೆ. ನಡಿ. ಬೀಸದಣ್ಣ ಏಟಿಗೆ ತಪ್ಪಿಸಿಕೊಂಡರೆ ಸಾವಿರಸ ಹಾಯ್ಸಂತೆ. ಹೆಂಗೋ ಸಬಿಪಿ ಹೇಳಿ ತಪ್ಪಿಸಿಕೊಂಡೆ ಆಯ್ತು. ಮುಂದಕ್ಕೆ ಏನಾಗುತ್ತೋ ನೋಡೋಣ. ನನ್ನ ಹಳಿಂದರು ನನ್ನ ಮಾತನ್ನು ಚಂದಾಗೆ ನಂಬಿಬಿಟ್ಟ. ಇದೇ ಖುಷಿ ಆಯ್ತು ನನಗೆ. ಅಪ್ಪ, ನೀವು ಊಟ ಮಾಡಿದೆ 3 ದಿನ ಆಯ್ತು ಅಪ್ಪ. ಈಗ ಊಟ ಬಿಟ್ರೆ ಕಷ್ಟಕ್ಕೆ ಪರಿಹಾರ ಸಿಕ್ಬಿಡುತ್ತೇನಪ್ಪ? ಯಾವ ಸಿರಿ ಸಂಪತ್ತಿಗೆ ನಾನು ಊಟ ಮಾಡ್ಲಮ್ಮ? ಅಪ್ಪ, ಈಗ ಊಟನ ಬಿಟ್ಟು ದೇಹನ ದಂಡಿಸ್ತಾ ಹೋದ್ರೆ ನಮ್ಮ ಸಮಸ್ಯೆ ಎಲ್ಲ ಬಗೆಹರ್ತ್ ಬಿಡ್ತೇನಪ್ಪ. ಹೇಳಪ್ಪ. ನೀನು ಊಟ ಮಾಡಲಿಲ್ಲ ಅಂತ ನಾವು ಊಟ ಮಾಡಿಲ್ಲ ಅಲ್ಲಪ್ಪ. ಸಂತೋಷ್ ಮಾವನ ಓದು ಮತ್ತೆ ಮದುವೆಗೆ ಹಣ ಆಸ್ತಿ ಸಂಪತ್ತು ಎಲ್ಲ ಹೋಗೋದಪ್ಪ. ಆದ್ರೆ ಅದರ ಬಗ್ಗೆ ನಮಗೆ ಚಿಂತೆ ಇಲ್ಲಪ್ಪ. ಉಪವಾಸದಿಂದ ನಿಮ್ಗೇನೋ ಆದ್ರೆ ನಾವು ಪೂರ್ಣ ತಪ್ಪಲಿಗಳಾಗುತ್ತೇವಪ್ಪ, ಪೂರ್ಣ ತಪ್ಪಲಿಗಳಾಗುತ್ತೇವೆ. ಆದ್ರೆ ಈ ಮನೆ ಜ್ಯೋತಿಗಳಾದ ನೀವುಗಳಿಗೆ ಸ್ವಲ್ಪ ತೊಂದರೆ ಆದ್ರೂ ನಾವು ಅನಾಥರಾಗುತ್ತೇವಪ್ಪ, ಇಲ್ಲ ಸತೀಶ, ಇಲ್ಲ. ಚಿನ್ನದಂತ ನನ್ನ ಮಕ್ಕಳನ್ನು ನಾನು ತಬ್ಲಿ ಮಾಡಲ್ಲ ಸತೀಶ, ತಬ್ಲಿ ಮಾಡಲ್ಲ. ಅಪ್ಪ ನೋಡಿ, ಯೋಚನೆ ಮಾಡಬೇಡಿ. ಅಮ್ಮ ಹೇಗಿದ್ರು ಮಾವನ ಹತ್ರ ಹಣ ಇಸ್ಕೊಂಬರಕ್ಕೆ ಹೋಗಿದ್ದಾಳಲ್ವಾ, ಹಣ ಇಸ್ಕೊಂಡು ಬಂದೇ ಬರ್ತಾಳೆ. ಬನ್ನಿ, ನೀವು ಸ್ವಲ್ಪ ಊಟ ಮಾಡೋರಂತೆ, ಬನ್ನಿಪ್ಪ. ಹೌದಮ್ಮ, ಅವಳು ತರುವ ಹಣದ ಮೇಲೆ ಈ ರಾಜರಾಮಣ್ಣನ ಮಾನ ಮರ್ಯಾದೆ, ಈ ಮನೆಯ ಘನತ ಗೌರವ ನಿಂತಿದೆ ಅಮ್ಮ, ನಿಂತಿದೆ. ಸಾಲಗಾರರ ಸಾಲ ತೀರಿಸಿ ಋಣಮುಕ್ತನಾಗಿ ಇನ್ನು ಮುಂದೆ ಜೀವನ ನಡೆಸ್ತೀನಮ್ಮ, ಇನ್ನು ಮುಂದೆ ಜೀವನ ನಡೆಸ್ತೀನಿ. ಅಪ್ಪ, ಅಮ್ಮ ಮಾವನಿಂದ ಹಣ ತಂದೆ ತರುತ್ತಾಳೆ. ಸಂತೋಷ್ ಮಾವ ನಮ್ಗೆ ಹಣ ಕೊಟ್ಟೆ ಕೊಡ್ತಾನಪ್ಪ. ಯಾಕಂದ್ರೆ ಸಂತೋಷ್ ಮಾವನಿಗೆ ನೀವು ಕೊಟ್ಟಿರೋ ಕಷ್ಟ ನಮ್ಮ ಮಾವನ್ ಗೊತ್ತಪ್ಪ, ಗೊತ್ತು. ಹೌದಪ್ಪ, ಈಗ ಅವನನ್ನು ನಂಬಿ ನಾನು ಜೀವ ಇಟ್ಕೊಂಡು ಕೊಟ್ಟಿದ್ದೀನಪ್ಪ. ನನ್ನ ಮಾನ ಪ್ರಾಣ ಎಲ್ಲ ಅವನ ಕೈಲಿದೆಯಪ್ಪ. ಸಾವುಕಾರ ಬಸಪ್ಪನಿಗೆ ಕೊಟ್ಟಿರೋ ವಾಯ್ದೆ ಹಿಂದಿಗೆ ಮುಗೀತು. ನಾಳೆ ಬೆಳಿಗ್ಗೆ ಎದ್ದು ಅವನಿಗೆ ಮುಖ ಏನು ತೋರಿಸ್ಲಿ. ಅವನ ಟೈಮಿಗೆ ನಾನು ಹಣ ಕೊಡದೆ ಹೋದ್ರೆ ಅವ್ನು ಏನ್ ಮಾಡಕ್ಕೂ ಎಸೋದಿಲ್ಲಪ್ಪ, ಏನ್ ಮಾಡಕ್ಕೂ ಎಸೋದಿಲ್ಲ. ಅಪ್ಪ ನೋಡಿ, ನೀವೇನು ಯೋಚನೆ ಮಾಡಬೇಡಿ. ಅಮ್ಮ ಹಣ ತರ್ತಾಳೆ. ಬನ್ನಿ, ಇಲ್ಲಿ ಬನ್ನಿ, ಕೂತ್ಕೊಳ್ಳಿ, ಸ್ವಲ್ಪ ಊಟ ಮಾಡಿ. ಅಪ್ಪ ಅಲ್ಲಿ ನೋಡಿ, ನೆನ್ಸ್ಕೊತಿದಂಗೆ ಅಮ್ಮ ರಾಣಿ ಎಲ್ಲ ಬಂದೇ ಬಿಟ್ರು. ರಾಣಿ, ಅಮ್ಮ ಬಾ ಸಾರ್ದ, ಬಾ. ನಿನ್ನ ದಾರಿನನ್ನೇ ಕಾಯ್ತಾ ಇದ್ದೆ. ಸದ್ಯ ಬೇಗ ಬಂದ್ಯಲ್ಲ ಅಂದಾಗೆ ಸಂತೋಷ ಸಿಕ್ಕಿದ್ನ ಸಾರ್ದ? ಹಣ ಕೊಟ್ನಾ? ಸಿಕ್ಕಿದೆ. ಹಾಗಾದ್ರೆ ದುಡ್ಡು ಕೊಟ್ನ ಸಾರ್ದ? ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ ತಾನೆ? ಅದನ್ನೇನು ಕೇಳ್ತೀರಾ? ನಾನು ನೋಡಿದ ತಕ್ಷಣ
ಆ ಪ್ರೀತಿ, ಆ ವಾತ್ಸಲ್ಯ, ಆ ಊಟ ಉಪಚಾರ ಹೇಳಕ್ಕೆ ಅಸಾಧ್ಯ ರೀ. ಶಾರದಾ, ಶಾರದಾ, ನೀನು ಮಾತಾಡ್ತಾರದು ನೋಡ್ತಾ ಇದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ರಾಣಿ, ನಿಮ್ಮ ಮಾವ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡೇನಮ್ಮ? ಇಲ್ಲ ಅಪ್ಪ, ಅಮ್ಮ ಸುಳ್ಳು ಹೇಳ್ತಾ ಇದ್ದಾಳೆ. ಮಾವ ನನ್ನ ಜೊತೆ ಸರಿಯಾಗಿ ಮಾತಾಡ್ಲೇ ಇಲ್ಲ. ಆಂಟಿ ಅವ್ರ ಅಪ್ಪ ಅಮ್ಮನ್ನ ಸಖತ್ ಬೈದ್ಬಿಟ್ರು. ಅದಕ್ಕೆ ಅಮ್ಮ ಅಳ್ತಾ ಬಂದ್ಬಿಟ್ಲು. ಅಪ್ಪ, ಅಣ್ಣ, ಆ ಮುದಿಯ ನಂಗೆ ಹೊಡೆಯಕ್ಕೆ ಬಂದಿದ್ದ. ಏನಮ್ಮ, ಆ ಮುದಿಯ ನನ್ನ ಮಗ ನಿನ್ ಮೇಲೆ ಕೈ ಮಾಡಿದ್ದ. ದುಡ್ಡಿನ ಅಹಂಕಾರಮ್ಮ ಅವ್ರನ್ನ ಗಾಡಿಸ್ತಾ ಇರೋದು. ಶಾರದಾ, ಶಾರದಾ, ನಾವು ಬೆಳೆಸಿ ಪೋಷಿಸಿದ ಮರವೇ ನಮಗೆ ಫಲ ಕೊಡಲಿಲ್ಲ ಅಂದಮೇಲೆ ಮರನ ಬೈದು ಏನ್ ಪ್ರಯೋಜನ ಶಾರದಾ? ಸತ್ಯ ಸರ್. ಅಪ್ಪ, ಅಮ್ಮ, ನಮ್ಮ ಮುಂದಿನ ಗತಿ ಏನಮ್ಮ? ಇರೋದು ಒಂದೇ ದಾರಿ ಅಪ್ಪ, ಇರೋದು ಒಂದೇ ದಾರಿ. ಯಾವ್ದ್ರಿ ಅದು? ಎಲ್ಲರಿಗೂ ವಿಷ ಕೊಟ್ಟು ನಾನು ವಿಷ ಕುಡಿದು ಸಾಯುವುದೊಂದೇ ಅಪ್ಪ ದಾರಿ. ಅಪ್ಪ, ಅದಕ್ಕೆ ನಾನು ಅವತ್ತು ಹೇಳ್ತಿದ್ದೆ, ಯಾರ್ದೋ ಮಾತಿಗೋಸ್ಕರ ಯಾರನ್ನೋ ಉದ್ಧಾರ ಮಾಡ್ಕೊಂಡು ನಮ್ಮನೆನ ಹಾಳು ಮಾಡ್ಕೊಂಡು. ಆದ್ರೆ ಅವತ್ತು ನನ್ನ ಮಾತು ಯಾರೂ ಕೇಳಲಿಲ್ಲ. ಈಗ ಎಲ್ಲರೂ ಅನುಭವಿಸ್ಬೇಕಾಗಿದೆ, ಅನುಭವಿಸಿ. ಹೌದಪ್ಪ, ನಾವು ಮಾಡಿದ್ದು ಹಾವಿಗೆ ಹಾಲೆದಂತಾಯ್ತು. ಬೀದಿಲ್ಲೋಗ ಮಾರಿನ ಮನೇಲಿ ಕರೆದು ಆಸೆ ಕೊಟ್ಟಂತಾಯ್ತು ಕಣೋ ನಮ್ಮ ಜೀವನ. ಅಮ್ಮ, ನೀನ ಹೀಗೆ ಮಾತಾಡ್ತಿರೋದು? ಅಲ್ಲಮ್ಮ, ಮಾಡಿದ್ದ ನನ್ನ ಎತ್ತಡಿದ್ರೆ ಏನಮ್ಮ ಪ್ರಯೋಜನ? ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು ಅಂತಾರೆ. ಅಷ್ಟಕ್ಕೂ ನಾವು ಮಾಡಿದ್ದು ಯಾರಿಗೋಸ್ಕರ? ನಮ್ಮ ಮಾವಂಗೋಸ್ಕರ ಅಲ್ವೇನಮ್ಮ? ಅಯ್ಯೋ ದೇವರೇ, ಈ ರಾಮಣ್ಣಂಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ? ಇದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲಪ್ಪ, ಈ ಕಟ್ಟನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಬೆಳಿಗ್ಗೆ ಎದ್ದು ಆ ಬಸಪ್ಪನಿಗೆ ಮುಖ ಏನ್ ತೋರಿಸ್ಲಿ? ಹಣ ಕೊಟ್ಟಿಲ್ಲ ಅಂದ್ರೆ ಅವ್ನ್ ಏನ್ ಮಾಡಕ್ಕೂ ಏಸೋದಿಲ್ಲಪ್ಪ, ಏನ್ ಮಾಡಕ್ಕೂ ಏಸೋದಿಲ್ಲ. ಅಪ್ಪ, ಬೇಡಪ್ಪ, ನಿಮ್ ಬಾಯಿಂದ ಇಂತಹ ಮಾತು ಬರಬಾರ್ದಪ್ಪ. ನೀವು ಈಗ ಧೈರ್ಯ ಕೆಟ್ಟರೆ ನಮ್ಮ ಗತಿ ಏನಪ್ಪ? ಎಲ್ಲದಕ್ಕೂ ಆ ಭಗವಂತ ಇದ್ದಾನೆ, ಸುಮ್ಮನಿರಪ್ಪ. ದೇವರು ನಮ್ಮ ಪಾಲಿಗಿಲ್ಲಪ್ಪ. ನಮ್ಮ ಹಣೆ ಬರ ಕೆಟ್ಟಿರುವಾಗ ನಾವು ದೇವ್ರನ್ನ ನಿಂದಿಸಿ ಏನಪ್ಪ ಪ್ರಯೋಜನ? ರಮಣ, ರಮಣ, ಮನೇಲಿ ಇದೆಯೇನಯ್ಯ? ಇದೀನಿ ಸಾವ್ಕಾರ್ರೆ. ಸಂತೋಷ ಕಣಯ್ಯ. ಅಂದಾಗೆ ನಮ್ಮ ಹಣದ ವಿಷಯ ಏನಯ್ಯ ಮಾಡ್ದೆ? ಬಸಪ್ಪನವ್ರೆ, ನಿಮ್ಮ ಹಣದ ವಿಷಯನೇ ಈಗ ಮಾತಾಡ್ತಿದ್ವಿ. ಅಲ್ಲಪ್ಪ, ಮಾತಿನಿಂದ ಹಣ ಬರ್ತೇನಯ್ಯ. ಈಗ ನಾವು ಕೊಟ್ಟಿದ್ದ ವಾಯ್ದೆ ನಿಮ್ದು ಮುಗೀತು. ಇನ್ನೇನಿದ್ರು ನನ್ನ ನಿನ್ನ ಭೇಟಿ ಕೋರ್ಟಲ್ಲಿ. ಅದು ಅಲ್ಲದೆ ನಮ್ಮ ಅವಿನಾಶ ಕೋರ್ಟ್ಗೆ ಹೋಗಿ ಇದೇನೋ ಹರಾಜಾಗ್ತೀನಿ ಅಂತ ಹೇಳಿ ಡಿಗ್ರಿ ಕಾಪಿ ಬೇರೆ ತಗೊಬಂದ್ಬಿಟ್ಟವನೆ. ಇನ್ಮೇಲೆ ಅವನುಂಟು ನೀವುಂಟು ಕಣಯ್ಯ. ನಾನಿನ್ ಬರ್ತೀನಿ. ಬಸಪ್ಪನವ್ರೆ, ಬಸಪ್ಪನವ್ರೆ, ನಿಂತ್ಕೊಳ್ಳಿ ಬಸಪ್ಪನವ್ರೆ. ಶಾರದಾ, ಶಾರದಾ, ಈಗ ನಾನು ಏನ್ ಮಾಡ್ಲಿ ಶಾರದಾ, ಏನ್ ಮಾಡ್ಲಿ? ಸಮಾಧಾನ ಮಾಡ್ಕೊಳ್ರಿ. ಹಣೆಯಲ್ಲಿ ಬರ್ದಿರೋದನ್ನ ಯಾರ ಕಣ್ಣ ತಪ್ಸಕ್ಕಾಗೋದಿಲ್ಲ. ಸಮಾಧಾನ ಕಾಣದ ಲೋಕದಿ ನೀನು ಮೌನದಿ ಕುಳಿತಿಗೆಯೇನು ದಾರಿ ಕಾಣದೆ ಜೀವನೊಂದಿದೆ ಹೊರೆದು ಕೇಳಿಸದೇನು.
ಕಾಣದ ಲೋಕದಿ ನೀನು ಮೌನದಿ ಕುಳಿತಿಗೆ ಏನು ಹರಾಜು ರಾಜ